ಗ್ಯಾರಂಟಿ ಯೋಜನೆಗಳಂತ ಹೆಸರಿಲ್ಲ, ಫ್ರೀಬಿಗಳು ಅಂತ ಹೇಳ್ತಾ ಇರೋದು ಆರ್ಥಿಕ ಸಮೀಕ್ಷೆಯಲ್ಲಿ ರಾಜ್ಯಗಳ ಆರ್ಥಿಕತೆಯನ್ನು ದಾರಿ ತಪ್ಪಿಸ್ತಾ ಇದ್ದಾವೆ. ಫಿಸಿಕಲ್ ಡೆಫಿಸಿಟ್ ಜಾಸ್ತಿ ಆಗ್ತಾ ಇದೆ, ಆರ್ಥಿಕ ಶಿಸ್ತು ಹಾಳಾಗ್ತಾ ಇದೆ ಅಂತ ಆರ್ಥಿಕ ಸಮೀಕ್ಷೆ ಹೇಳ್ತಾ ಇದೆ. ಅವ್ರು ಹೇಳ್ತಿರ್ತಾರೆ, ಕೇಳಿಸ್ಕೊಳ್ಳೋರು ಯಾರು ಅಂತ. ಪ್ರಶಾಂತ್, ಜುಡಿಷಿಯರಿ ಇಂಟರ್ಫಿಯರ್ ಆಗೋದಕ್ಕೊಂದು ಹೈ ಟೈಮ್ ಬಂದಿದೆಯಾ? ಗೊತ್ತಿಲ್ಲ. ಈಗ ಬ್ರಿಜೇಶ್ ಕಾಳಪ್ಪ ಇಸ್ ಎ ಲಾಯರ್, ಐ ಆಮ್ ನಾಟ್ ಎ ಲಾಯರ್, ಬಟ್ ನನಗನ್ಸುತ್ತೆ ಎಕ್ಸಿಕ್ಯೂಟಿವ್ ತೆಗೆದುಕೊಳ್ತಕ್ಕಂಥ ನಿರ್ಣಯ ಅಲ್ಲ, ರಾಜಕೀಯ ಪಕ್ಷಗಳ ನಿರ್ಣಯ, ನಾನು ಪ್ರಣಾಳಿಕೆಗಳ ವಿಷಯದಲ್ಲಿ, ಘೋಷಣೆಗಳ ವಿಷಯ. ಈಗ ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಇರತಕ್ಕಂಥ ಸಂದರ್ಭದಲ್ಲಿ ನಾನು ಇದನ್ನು ತಂದು ನಾನು ಆಡಳಿತ ನಡೆಸ್ತೀನಪ್ಪ ಅಂತ ಒಂದು ಯಾರಾದರೂ ಕಾನ್ಫಿಡೆನ್ಸ್ ಮಾಡ್ತಾರೆ, ಕೋರ್ಟ್ಗಳು ಹೆಂಗೆ ತಡೀಲಿಕ್ಕಾಗುತ್ತೆ? ಇಟ್ಸ್ ಎಂಡ್ ಆಫ್ ದ ಡೇ ಡ್ಯೂಟಿ ಆಫ್ ದ ಎಕ್ಸಿಕ್ಯೂಟಿವ್ ಆ್ಯಂಡ್ ಲೆಜಿಸ್ಲೇಟರ್ ಟು ಹ್ಯಾಂಡಲ್ ದಿಸ್ ಫೈನಾನ್ಸಸ್ ಅಲ್ವಾ? ಇಲ್ಲಿ ಪ್ರಶ್ನೆ ಎಲ್ಲಿ ಬಂದಿದೆ? ಈಗ ನೀವು ಎಲ್ರಿಗೂ ಕೊಡ್ತಾ ಇದ್ದೀರಿ, ಈಗ ಸಾರ್ವತ್ರಿಕವಾಗಿ ಇದನ್ನು ಕೊಡ್ತಕ್ಕಂಥ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಈಗ ಅನ್ನಭಾಗ್ಯದ ಬಗ್ಗೆ ತಾತ್ವಿಕವಾಗಿ ಕೆಲವರು ವಿರೋಧ ಮಾಡಿದರು. ಎಸ್ ಎಲ್ ಭೈರಪ್ಪನವರೇ ವಿರೋಧ ಮಾಡಿದರು, ಬಟ್ ಈಗ ವಿರೋಧ ಮಾಡಿದರು, ನನ್ನ ನೆನಪಿದವರು ಒಂದು ಆರ್ಟಿಕಲ್ ಬರೆದಿದ್ರು. ಅನ್ನಭಾಗ್ಯ ಇದೊಂದು ಅವಶ್ಯಕತೆ ಅಂತಕ್ಕಂಥದ್ದನ್ನು ಅನೇಕ ಬಾರಿ ನಾವು ಗ್ರಾಮೀಣ ಕ್ಷೇತ್ರಗಳಲ್ಲಿ ಶಹರದ ಹತ್ತಿರ ಓಡಾಡಿದಾಗ ಅರ್ಥ ಆಗುತ್ತೆ. ಅದರ ದುರುಪಯೋಗ ಆಗ್ತಾ ಇದೆ ಅಂತ ಅದರ ಇನ್ನೊಂದು ಬದಿಯೂ ಇದೆ. ತೆಗೆದುಕೊಂಡು ಬಂದು ಒಂದು ರಿಕ್ಷಾದಲ್ಲಿ ಓಡಾಡ್ತಾ ಇರ್ತಾರೆ, ಅವ್ರು ಮಾರಾಟ ಮಾಡ್ತಾರೆ, ಅದೊಂದು ಬದಿ ಇದೆ. ಪ್ರಶ್ನೆ ಕೊಡಬಾರ್ದು ಅಂತಕ್ಕಂಥದ್ದಲ್ಲ, ಸರಿಯಾದ ವ್ಯಕ್ತಿಗಳಿಗೆ ಅರ್ಹರಿಗೆ ಗುರುತಿಸಿ ಕೊಡಬೇಕು ಅಂತಕ್ಕಂಥದ್ದು ಪ್ರಶ್ನೆ. ಇವತ್ತು ಎಕನಾಮಿಕ್ ಸರ್ವೆ ಕೂಡ ಎಲ್ಲೂ ನೀವೇನು ಯಾಕೆ ಕೊಟ್ರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲ, ಸರಿಯಾದ ಅರ್ಹ ವ್ಯಕ್ತಿಗಳನ್ನು ಗುರುತಿಸಿ ಕೊಡಿ. ಈಗ ಫಾರ್ ಎಕ್ಸಾಂಪಲ್ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ, ಸರಿಯಾಗಿ ಕೊಡೋದಕ್ಕೆ ಯಾರದೇನು ಅಭ್ಯಂತರ ಇಲ್ಲ. ಪ್ರಶ್ನೆ ಎಲ್ಲಿ ಬರುತ್ತೆ ನನಗೆ ಅಂದರೆ, ಬ್ರಿಜೇಶ್ ಕಾಳಪ್ಪ ಅದನ್ನು ಬೇಡ ಅಂತಾರೆ, ಬಟ್ ನನಗೆ ಇರತಕ್ಕಂಥ ಪ್ರಶ್ನೆ, ಟ್ಯಾಕ್ಸ್ ಕಟ್ತಕ್ಕಂಥ ಮಹಿಳೆಯರಿಗೆ ಯಾಕೆ 2,000 ರೂಪಾಯಿ ಕೊಡ್ತೀರಿ? ಓಟ್ಗೋಸ್ಕರ ಕೊಡ್ತೀರಾ? ಕೊಡಬೇಡಿ. ನಂಬರ್ 1. ಗೃಹ ಜ್ಯೋತಿ, ನನಗೆ ಆಶ್ಚರ್ಯ ಆಗುತ್ತೆ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಆ ತೆಗೆದುಕೊಳ್ಳೋರ್ಗೂ ನಾಚಿಕೆ ಇಲ್ಲ, 1.5 ಕೋಟಿ ಫ್ಲಾಟ್ ಇರುತ್ತೆ, 2,000 ರೂಪಾಯಿ ಕರೆಂಟ್ ಬಿಲ್ ಕಟ್ಟಲ್ಲ ಅವರು. 1.5 ಕೋಟಿ ಹಿಂದೆ ಆಯ್ತು ಸರ್, 3 ಕೋಟಿ ಫ್ಲಾಟ್ ಅವರು ಇವತ್ತು ಸತ್ಯ ಅವರು ಎಲೆಕ್ಟ್ರಿಕ್ ಬಿಲ್ ನ ಫ್ರೀ ಮಾಡ್ತಾರೆ ಅಂದ್ರೆ ಇದನ್ನ ಆನ್ಸರ್ ಮಾಡಬೇಕು. ಈಗ ಫಾರ್ ಎಕ್ಸಾಂಪಲ್ BPL, ಈಗ ಬಿಜೆಪಿ ಸರ್ಕಾರ ಇದ್ದಾಗ ಶೋಭಾ ಕರಂದ್ಲಾಜೆ ಅವ್ರದ್ದು ಒಂದು ಫೇಮಸ್ ಸ್ಟೇಟ್ಮೆಂಟ್ ಇತ್ತು, BPL ಕಾರ್ಡ್ಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಬೋಗಸ್ ಕಾರ್ಡ್ಗಳನ್ನು ಗುರುತಿಸ್. ಸೊ ನೀವು ಗ್ಯಾರಂಟಿಗಳನ್ನು ಕೊಡಬೇಕಾದ್ರೆ ನಿಮ್ಮ ಪ್ರೀ ರಿಕ್ವಿಸಿಟ್ ಅದು, ನೀವು ಅದನ್ನು ಎಂಡ್ ಆಫ್ ದ ಡೇ ನಾವು ಸರಿ ಮಾಡ್ತೀವಿ ಅಂತ ಹೋಗಲಿಲ್ಲ ಅಂತಂದರೆ ಅದು ಆಮೇಲೆ ನೋಡಿ, ಇದು ಚುನಾವಣೆ ಅಂತಾರೆ, ಒಂದು ಚುನಾವಣೆಯಲ್ಲಿ ಹೆಲ್ಪ್ ಮಾಡ್ತಿದೆ ಅಷ್ಟೇ ರೀ. ಹೌದು, ನೆಕ್ಸ್ಟ್ ಚುನಾವಣೆಗೆ ಹೋಗಿ ನೀವು ಗ್ಯಾರಂಟಿ, ಮೊನ್ನೆ ಯಾರೋ ಮಾತಾಡಿದ್ರು ಗ್ಯಾರಂಟಿ ಯೋಜನೆಗಳು ವರ್ಕ್ ಆಗ್ತವೆ ಅಂದ್ರೆ ಜಗನ್ ಇನ್ನೊಂದ್ಸಲ ಗೆದ್ದು ಬಿಡ್ತಿದ್ರು ಅಂತ. ಅಜಿತ್ ಸರ್ ಆನೆ ಕೊಟ್ಟಿದ್ದಾರೆ ಸರ್, ನಿಜವಾಗ್ಲೂ ಆನೆ ಕೊಟ್ಟು ಇವರು ಗೆದ್ದಿದ್ದಾರೆ ಸರ್. ಇನ್ನೊಂದು ಪ್ರಾಣಿ ಹುಡುಕ್ಬೇಕು ಸರ್ ಬೇರೆ ಪಕ್ಷದವರು, ಆ ಪರಿಸ್ಥಿತಿ ಕಾಂಗ್ರೆಸ್ ಅವರು ತಂದಿಟ್ಟಿದ್ದಾರೆ. ಮಹೇಶ್ ಅವ್ರು ಚೆನ್ನಾಗಿ ಹೇಳಿದ್ರು, ಇಷ್ಟು ಕಡು ಬಡತನದಿಂದ ಇಷ್ಟು ದೊಡ್ಡ ಪಾಪ್ಯುಲೇಷನ್ ಹೊರಡೆ ತೆಗೆದಿದ್ದೀರಿ ಅಂತ. ಅದಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ MGNREGA. ನೀವು ಅದನ್ನು ಒಪ್ತಿರೋ ಬೀಳ್ತಿರೋ ಅದು ಬೇರೆ ಪ್ರಶ್ನೆ. ಮೇನ್ ರೀಸನ್ ಇಸ್ MGNREGA. ನಮ್ಮ ಟೈಮಲ್ಲಿ 14 ಕೋಟಿ ಜನರನ್ನು ನಾವು ತೆಗೆದ್ವಿ. ಇವಾಗ ಇವ್ರು ಕ್ಲೇಮ್ ಮಾಡ್ತೀವಿ 28 ಅಂತ, ಅದು ಎಷ್ಟು ಅಂತ ಗೊತ್ತಿಲ್ಲ. ಬಟ್ ಡೆಫಿನೆಟ್ಲಿ MGNREGA ಒಂದು ದೊಡ್ಡ ಪಾತ್ರ ಇದೆ ಅದರಲ್ಲಿ. ಅದೇ ಆಯಿತಾ. ಈ ಡೈರೆಕ್ಟ್ ಯಾವ ಒಂದು ನಿಮಗೆ ಫಲಾನುಭವಿಗಳಿಗೆ ನೀವು ಮುಟ್ಟಿಸುವಂಥ ಯಾವುದೇ ಒಂದು ಸ್ಕೀಮ್ ಇದ್ದರೂ ಕೂಡ ಲೈಕ್ MGNREGA, ಅದು ಖಂಡಿತವಾಗ್ಲೂ ಅದು ದೇಶದ ಆರ್ಥಿಕತೆಯನ್ನು ಒಂದು ಸುಧಾರಣೆ ಮಾಡುತ್ತೆ ಅದು, ಆಯಿತಾ. ಆಮೇಲೆ ಇಲ್ಲಿ ಕೂಡ ಮಾಡಿದ ಕಂಪ್ಯಾರಿಸನ್ಗಳು ಯಾವುದು ಒಂದಕ್ಕೊಂದು ಕಂಪೇರ್ ಆಗಲ್ಲ. MGNREGA ಒಬ್ಬ ಮನುಷ್ಯ ದುಡಿಯುವುದು ಕಡ್ಡಾಯ, ದುಡಿದ್ರೆ ಅವನಿಗೆ ಆ ದುಡ್ಡು ಕೊಡ್ತೀರಿ. ಇಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿ ಊಟ ಮಗು ಶಾಲೆಗೆ ಬಂದ್ರೆ ಸಿಗುತ್ತೆ. ಅನ್ಕಂಡೀಷನಲ್ ಆಗಿ ಏನೂ ಕೊಡುವುದು ಬೇಡ, ಎಲ್ಲರಿಗೂ ಕೊಡುವುದು ಬೇಡ. ಲೋಕನೀತಿ CSDS ಸರ್ವೆ ಬಂದಿತ್ತು ಸೆಪ್ಟೆಂಬರ್ ಆಫ್ 2025. ಅದರಲ್ಲಿ ಹೇಳಿದೆ, ಲೋಕನೀತಿ CSDS ಸರ್ವೆ ಸೆಡ್ ದಟ್ ಕರ್ನಾಟಕದ ಯಾವ ಫಲಾನುಭವಿಗಳು ಯಾರಿದ್ದಾರೆ ಈ 2,000 ವಿಚಾರದಲ್ಲಿ 100% ತುಂಬಾ ಅನುಕೂಲ ಆಗಿದೆ. ಪರ್ಟಿಕ್ಯುಲರ್ಲಿ ಈ ಟ್ರೈಬಲ್ ಗ್ರೂಪ್ಸ್ ಅಲ್ಲಿ ತುಂಬಾ ಅನುಕೂಲ ಆಗಿದೆ. ಗ್ಯಾರಂಟಿ ಸರಿ ಇದೆ ಅಂತಾರೆ, ಬಿಡಿ ಸರ್. ನೇರ ದಿಟ್ಟ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.